ಬ್ರಹ್ಮರಥ ಹೇಗಿತ್ತು ಇವಾಗ ನೋಡಿ, ಎಲ್ಲ ಹೂವೆಲ್ಲ ತೆಗೆದಾಗಿದೆ. ಇದು ಪಂಚಮಿ ರಥ. ಯಾವ ಬೇಡ ಬೇಡ ಅಪ್ಪನೇ ತೆಗಿಸ್ಕೊಡ್ತಿದ್ದಾಳೆ. ಇವತ್ತು ನೈಟ್ 9:30ಗೆ ಟ್ರೈನ್ ಇರೋದು ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕೆ. ರಾತ್ರಿಯಿಂದ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೇನೆ, ಏನೆಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ನಾನೆಲ್ಲ ತೊಗೊಂಡದ್ದು, ಇದು ದೊಡ್ಡಕ್ಕ, ಅಪ್ಪನೇ ತೆಗಿಸ್ಕೊ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನಾನು ಮೊನ್ನೆಯಿಂದ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಿಲ್ಲ. ಪಂಚಮಿದು ಹಾಕಿದ ಮೇಲೆ ಬ್ರಹ್ಮರಥದ್ದು ಹಾಕಿದೆ, ಆಮೇಲೆ ನಾವು ಟೆಂಪಲ್ಗೆ ಹೋದ್ದು ಹಾಕಿದೆ. ನಿನ್ನೆ ನಾನು ತುಂಬ ಏನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಿನ್ನೆ ಅಕ್ಕನವರೊಟ್ಟಿಗೆ ಟೆಂಪಲ್ಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಇವಾಗ ಅದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತಿರ್ತೇನೆ. ಆಮೇಲೆ ಇವತ್ತಿದು ಡೈಲಿ ಕಂಟಿನ್ಯೂ ಮಾಡ್ತಾಯಿದ್ದೇನೆ, ಡೈಲಿ ಬ್ಲಾಗನ್ನು. ಅದು ನನ್ನ ಡೈಲಿ ಬ್ಲಾಗ್ ಮಿಸ್ ಆಯಿತು. ಏನಂದರೆ ಅದು ಪಂಚಮಿ ನೈಟ್ ಆದಮೇಲೆ ಬ್ರಹ್ಮರಥದ್ದು ಹಾಕಿದೆ, ಅದರ ನೆಕ್ಸ್ಟ್ ಇದೆಲ್ಲ ಅಲ್ಲಲ್ಲಿ ಮಿಸ್ ಆಗಿದೆ. ಹಾಗೆ ಇವತ್ತಿಂದ ಕರೆಕ್ಟ್ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಿನ್ನೆ ನಾವು ಟೆಂಪಲ್ಗೆ ಹೋಗಿ ಊಟ ಎಲ್ಲ ಮಾಡಿ, ಅಕ್ಕನವ್ರು ನಿನ್ನೆ ಹೋದರು, ಪುಚ್ಚಕ್ಕ ಮತ್ತು ದೊಡ್ಡಕ್ಕ. ಮೇ ಬಿ ಇವತ್ತು ದೊಡ್ಡಕ್ಕ ಅವಳ ಮಹಾರಾಷ್ಟ್ರದಲ್ಲಿ ತಲುಪಿ ಆಗಿರ್ತದೆ, ಮಹಾರಾಷ್ಟ್ರದ ಮನೆಯಲ್ಲಿ ನಾನೀಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಲೆಟ್ಸ್ ಗೋ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತೋದನ್ನು ಕೂಡ ಮರಿಬೇಡಿ ಆಯಿತಾ. ರಾತ್ರಿ ಎಲ್ಲ ಮುಗೀತು. ನನ್ನ ಅಕ್ಕನವ್ರು ಇವತ್ತು ಹೋಗ್ತಾ ಇದ್ದಾರೆ. ಅಚ್ಚಕ್ಕ ನಿನ್ನೆ ಹೋಗಿದ್ದಾಳೆ, ಪುಚ್ಚಕ್ಕ ಮತ್ತು ದೊಡ್ಡಕ್ಕ ಇವತ್ತು ಹೋಗ್ತಿರೋದು. ದೊಡ್ಡಕ್ಕನಿಗೆ ಇವತ್ತು ರಾತ್ರಿ 9:30ಗೆ ರೈಲು. ನೀವು ಇದನ್ನು ನಾಳೆಲ್ಲ ನಾಡಿದ್ದು ಬ್ಲಾಗಲ್ಲಿ ನೋಡ್ತೀರಾ, ಹಾಗಾಗಿ ಇವಾಗ ಹೇಳ್ತಿರೋದು ನಾನು. ಅಂದರೆ ಇವತ್ತು ತಾರೀಕು ಎಷ್ಟಕ್ಕ? 20ರದ್ದು ರೈಲು ರಾತ್ರಿದು. ನಾನು ಇದನ್ನು ಬಹುಶಃ 21ಕ್ಕೆ ಇಲ್ಲಾಂದರೆ 22ಕ್ಕೆ ಬರ್ತದೆ ಈ ಬ್ಲಾಗ್. ಅಕ್ಕನವ್ರು ಹೊರಟ್ರು. ಬಾಯ್ ಹೇಳು ಬಿಚ್ಚಕ. ಬ್ರಹ್ಮರಥ ಹೇಗಿತ್ತು ಇವಾಗ ನೋಡಿ, ಎಲ್ಲ ಹೂವೆಲ್ಲ ತೆಗೆದಾಗಿದೆ. ಇದು ಪಂಚಮಿ ರಥ. ನಾವು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ನಾವು ಸೀದಾ ಊಟಕ್ಕೆ ಹೋಗ್ತಿದ್ದೇವೆ. ಅಕ್ಕನವರಿಗೆ ಹೋಗ್ಬೇಕಲ್ಲ ಮಂಗಳೂರಿಗೆ, ಹಾಗೆ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಲೈನ್ ನಾವಿಲ್ಲಿ ಹೀಗಾಗಿ ಇಲ್ಲಿ ಲಾಸ್ಟಲ್ಲಿ ಕೂತಿದ್ದೇವೆ ಊಟಕ್ಕೆ. ಮೊದಲು ನೆಲದಲ್ಲಿ ಕೂತು ಊಟಕ್ಕಿತ್ತು, ಇವಾಗ ಟೇಬಲ್ ಇದೆ. ನಾನು ಟೇಬಲ್ ಆದಮೇಲೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಎಲೆ ಬಂದಿದೆ, ಇನ್ನು ನೀರು ಬರಬೇಕು, ಆಮೇಲೆ ಅನ್ನ ಸಾರು ಎಲ್ಲ ಏನೆಲ್ಲ ಉಂಟು ಅಂತ ನೋಡಬೇಕಷ್ಟೇ. ಅಕ್ಕನವ್ರಿಗೆ ಇವಾಗ ಮಾತ್ರ ಬರಲಿಕ್ಕಾಗೋದು, ನನಗಾದರೆ ಯಾವಾಗಾದ್ರೂ ಬರ್ಬೋದು ಫ್ರೀ ಮಾಡಿಕೊಂಡು. ಹಾಗೆ ಪಾಯಸ ಬಂತು, ಇನ್ನು ಮಜ್ಜಿಗೆ ಬರ್ತದೆ. ಊಟ ಆಯಿತು, ಇನ್ನು ಊಟ ಆಗಿ ಮನೆಗೆ ಹೋಗೋದು.
ಗಮ್ಮತ್ತು ಊಟ ಆಯಿತು. ಹೊಟ್ಟೆಗೆ ಇಲ್ಲಿ ತನಕ ಬಂದಿದೆ. ಅಷ್ಟು ಊಟ ಮಾಡಿದ್ದೆವು, 2 ಸಲ ಊಟ ಹಾಕ್ಕೊಂಡು. ಯಾಕಂದರೆ ಸುಬ್ರಹ್ಮಣ್ಯ ದೇವಸ್ಥಾನದ ಊಟ ಉಂಟಲ್ಲ, ಅಷ್ಟು ಟೇಸ್ಟಿ ಊಟ. ಕೈ ತೊಳೆದ್ರೂ ಪರಿಮಳ ಹೋಗೋದಿಲ್ಲ, ಸಂಜೆ ತನಕ ಪರಿಮಳ ಇರ್ತದೆ. ಹಾಗಾಗಿ ಅದು ಯಾವುದಾದ್ರೂ ಒಮ್ಮೆ ಸಿಗೋದು ಊಟ ಮಾಡಲಿಕ್ಕೆ ನಮಗೆ. ಅಕ್ಕನವರೆಲ್ಲ ಬಂದಾಗ ಬರ್ತೇವೆ ನಾವು ದೇವಸ್ಥಾನಕ್ಕೆ ಊಟಕ್ಕೆ. ಅಶ್ವಿನಕಾಯಿ ಸಲ ಮಿಸ್ ಮಾಡಿದ್ದು, ಮೊನ್ನೆ ಜಾತ್ರೆಗೆ ಊಟ ಮಾಡಿದ್ದು. ಇನ್ನು ಎಲ್ಲರೂ ಯಾವಾಗ ಬರ್ತಾರೆ ಆಗೊಮ್ಮೆ ಬರಬೇಕು ದೇವಸ್ಥಾನಕ್ಕೆ. ದೇವಸ್ಥಾನ ಸಹ ಬರ್ತದೆ ಆಗ ಚೂರು. ನಾವು ಇಲ್ಲಿ ಬಂದು ಫೋಟೋ ಎಲ್ಲ ತಗೊಂಡಿದ್ವಿ, ದೇವರ ಫೋಟೋ. ಇಲ್ಲಿ ನೀವು ಯಾರು ಸುಬ್ರಹ್ಮಣ್ಯಕ್ಕೆ ಬಂದರೆ ಇದೇ ಶಾಪಿಂದ ತಗೊಳ್ಳಿ ಆಯಿತಾ, ಡಿಸ್ಕೌಂಟಲ್ಲೆಲ್ಲ ಕೊಡ್ತಾರೆ. ನನ್ನ ದೊಡ್ಡಕ್ಕ ಬಂದಾಗ ಈ ಬೇಕರಿಯಿಂದಲೇ ಮೈಸೂರು ಪಾಕ್ ತಗೊಂಡು ಹೋಗೋದು. ಯಾಕಂದರೆ ಇಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಹಾಗೆ ಇವರು ಓನರ್ ಅವ್ರದ್ದು ಮಿಸಸ್ ಇಲ್ಲಿದ್ದಾರೆ. ನಮಗೆ ಮೊನ್ನೆ ಸಂತೆ ಸುತ್ತಲಿಕ್ಕೆ ಆಗಿರಲಿಲ್ಲ ಷಷ್ಠಿ ಇವತ್ತು ಸ್ವಲ್ಪ ಉಂಟು ಸಂತೆ. ಸಾಧಾರಣದೆಲ್ಲ ಹೋಗಿದೆ. ಇವಾಗ ಅಕ್ಕನವರೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಹೋಗೋಕ್ಕಿಂತ ಮುಂಚೆ. ಮೊದಲು ಜಾತ್ರೆಯಿಂದ ಮನೆಗೆ ಹೋಗುವಾಗ ಒಂದು ಹಲ್ವಾ, ಒಂದು ಈ ಸ್ವೀಟ್, ಖರ್ಜೂರ ಮತ್ತು ಹುರಿ ಅಕ್ಕಿ ತಗೊಂಡು ಹೋಗ್ತಿದ್ರು ಅಪ್ಪ. ಹಾಗಾಗಿ ಅಕ್ಕ ಈಗ ಅಪ್ಪನೇ ತೆಗಿಸ್ಕೊಡ್ತಿದ್ದಾಳೆ. ಬಸ್ ಸ್ಟ್ಯಾಂಡಿಗೆ ತಲುಪಿದ್ವಿ. ಇನ್ನು ಅಕ್ಕನವರು ಮಂಗಳೂರಿಗೆ ಹೋಗ್ತಾರೆ. ನಾನು ಈ ಬಸ್ಸಲ್ಲಿ ಕೈಕಮದಲ್ಲಿ ಇಳಿತೇನೆ. ಹಾಗೆ ದೊಡ್ಡಕ್ಕ ಪುಚ್ಚಕ್ಕನ ಮನೆಗೆ ಹೋಗಿ ಅಲ್ಲಿಂದ ಇವತ್ತು ನೈಟ್ 9:30ಗೆ ಟ್ರೈನ್ ಇರೋದು ಮಹಾರಾಷ್ಟ್ರಕ್ಕೆ ಹೋಗಲಿಕ್ಕೆ. ಟೀ ಟೈಮ್. ಚಹಾ ಕುಡಿಲಿಕ್ಕೆ ನಾನು ಒಬ್ಬಳೇ, ಅಪ್ಪ ಕುಡಿದು ಹೋಗಿ ಆಯಿತು, ಕೆಲಸದ ಒಟ್ಟಿಗೆ ಹೋಗಿದ್ದಾರೆ. ಇವರಿಬ್ಬರು ಇದ್ದಾರೆ, ರಸ್ಕ್ ಹಾಕಲಿಲ್ಲ. ಹಾಗಾಗಿ ಇಲ್ಲಾಂದರೆ ನಾನು ಚಹಾ ಕುಡಿತಿರಲಿಲ್ಲ. ಇವರಿಗೆಲ್ಲ ಚಹಾದಲ್ಲಿ ರಸ್ಕನ್ನು ಮುಳುಗಿಸಿ ಹಾಕಬೇಕಲ್ಲ, ಹಾಗಾಗಿ ಚಹಾ ತಗೊಂಡು ಬಂದೆ. ಎಲ್ಲರೂ ಇದ್ದಾರೆ ರಸ್ಕ್ ತಿನ್ನೋರು. ಮತ್ತು ಶನ್ನು ಇದ್ದಾನೆ, ಬಡ್ಡು. ಎಲ್ರಿಗೂ ಸಹ ಹಾಕಿ ಆಯಿತು, ಎಲ್ಲರೂ ತಿಂತಾ ಇದ್ದಾರೆ. ನಾನಿದ್ರೆ ಇವರಿಗೆ 4 ರಸ್ಕ್ ಕೊಡ್ತೇನೆ, ಅಪ್ಪ ಆದರೆ 3 ಕೊಡೋದು. ಇವನು ಮೆಲ್ಲ ತಿನ್ನೋದು, ಮತ್ತು ಇವನಿಗೆ ಹಂಗಿಸೋದು. ನಾನು ತಿಂದಾಗಲಿಲ್ಲ ನೋಡು, ನನ್ನ ಹತ್ರ ರಸ್ಕ್ ಉಂಟು ಅಂತೇಳಿ ಇವನು ಜಗಳ ಆಡಲಿಕ್ಕೆ ಹೋಗೋದು. ಅದೇ ಆಯಿತು. ರಾತ್ರಿಯಿಂದ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೇನೆ. ಏನೆಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ನಾನೆಲ್ಲ ತೊಗೊಂಡದ್ದು, ಇದು ದೊಡ್ಡಕ್ಕ ಅಪ್ಪನಿಗೆ ತೆಗಿಸ್ಕೊಟ್ಟದ್ದು. ಅವರು ಬೆಳಿಗ್ಗೆ ನೀರು ಹಾಕ್ತಾರಲ್ಲ ತರಕಾರಿ ಗಿಡಕ್ಕೆಲ್ಲ, ಅವಾಗೆಲ್ಲ ಚಳಿ ಆಗಬಾರ್ದು ಅಂತೇಳಿ ಇದೊಂದು ಟೊಪ್ಪಿ. ಇದು ನಾನೇ ತೊಗೊಂಡದ್ದು ಪ್ಯಾಂಟ್. ಲಾಸ್ಟ್ ಟೈಮು 3/4 ತೊಗೊಂಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಹಾಗಾಗಿ ಈ ಸಲ ಪ್ಯಾಂಟ್ ತೊಗೊಂಡಿದ್ದೇನೆ. ಹಾಲು ತೊಗೊಂಡು ಹೋಗುವಾಗ ಮತ್ತು ಸ್ಕೂಟಿಯಲ್ಲಿ ಹೋಗುವಾಗೆಲ್ಲ ಬೇಕಾಗ್ತದಲ್ಲ ಹಾಗೆ. ಮತ್ತು ಇದು 4 ಕ್ಲಿಪ್ಪು. ಯಾಕಂದರೆ ಕೂದಲಿಗಿರುವ ಲಾಸ್ಟ್ ಟೈಮ್ ತೆಗೊಂಡಿದ್ದು ಎಲ್ಲ ಖಾಲಿಯಾಗಿದೆ. ಕ್ಲಿಪ್ಪೆಲ್ಲ ಎಲ್ಲಿ ಕಾಣೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತಿರ್ತದೆ ಗರ್ಲ್ಸಿಗೆ ಕ್ಲಿಪ್ ಎಲ್ಲಿ ಇಟ್ಟಿರ್ತೇವೆ ಅಂತ ಹೇಳಿ ಮರ್ತೋಗಿರ್ತದೆ. ಹಾಗಾಗಿ ಇದನ್ನು ತೊಗೊಂಡಿದ್ದೇನೆ. ಮತ್ತು ಇದೆಲ್ಲ ಅಚ್ಚಕ್ಕ ಮತ್ತು ಅಕ್ಕ ಎಲ್ಲ ತೆಗೆಸಿಕೊಟ್ಟದ್ದು, ಪಾತ್ರೆ ಇಡುವಂಥದ್ದು. ಮತ್ತು ಇದು ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಈ ಥರ ಡಿಸೈನ್ ಉಂಟಲ್ಲ, ನನಗೆ ಬೇಕು ಅಂತ ಅನಿಸಿತ್ತು. ಆದರೆ ಇದನ್ನು ಅಶ್ವಿನಕ್ಕ ತೆಕ್ಕೊಟ್ಟದ್ದು ನನಗೆ. ನಾನು ತುಂಬ ಖರ್ಚು ಮಾಡಲಿಲ್ಲ. ಇದು ಕೂಡ ಅಶ್ವಿನಕ್ಕನೇ ತೆಕ್ಕೊಟ್ಟದ್ದು, ಎಣ್ಣೆ ಹಾಕಿಡಲಿಕ್ಕೆ. ಆಮೇಲೆ ಇದು ಎಲ್ಲ ಪುಚ್ಚಕ್ಕ ತೆಕ್ಕೊಟ್ಟದ್ದು. ಇದು ನಿಂಬೆ ಜ್ಯೂಸ್ ಮಾಡುವಾಗ ಬೇಕಾಗ್ತದೆ. ಮತ್ತು ಇದು ಬಟ್ಟೆಗೆ ಕ್ಲಿಪ್ಸ್. ಆಮೇಲೆ ಇದೊಂದು ಚಾಕು ನಾನೇ ತೊಗೊಂಡದ್ದು, ಏಕೆಂದರೆ ನಮ್ಮ ಮನೆ ಇರ್ದು ಚಾಕು ಎಲ್ಲ ಶಾರ್ಪ್ ಎಲ್ಲ ಹೋಗಿದೆ ಹಾಗೆ. ಮತ್ತು ಇದು 20 ರೂಪೀಸ್ ಚಾಕು. ಇದು ಸಹ ಒಂದು ಬೇಕಂತ ತಗೊಂಡೆ. ಇದು ಲೈಟರ್. ಇದು ನಮ್ಮ ಮನೆಯಲ್ಲಿ ಇರೋದು ಓಲ್ಡ್ ಆಗಿದೆ, ಹಾಗಾಗಿ ಒಂದು ಚಿಕ್ಕ ತಗೊಂಡೆ. ಮತ್ತು ಇದು ಬೇಕಿತ್ತು ನನಗೆ, ಸ್ಕ್ರೇಪರ್ ಥರದ್ದು. ಈ ಥರದ್ದೆಲ್ಲೂ ಇರಲಿಲ್ಲ. ನಿನ್ನೆ ಹೋಗಿರ್ಬೇಕಾದ್ರೆ ಸಿಕ್ಕಿತ್ತು ನಮಗೆ. ಇದಕ್ಕೊಂದು ಇದು ಕೂಡ ಕೊಟ್ಟಿದ್ದಾರೆ ನೋಡಿ ಸಿಕ್ಕಿಸ್ಕೊಳ್ಳಿಕ್ಕೆ. ಮತ್ತು ಇದು ಬೌಲ್ಸ್. ಇದು ಪುಚ್ಚಕ್ಕ ತೆಕ್ಕೊಟ್ಟದ್ದು, ಅವಳು ಬಂದಾಗ ಬೇಕಾಗ್ತದೆ ಅಂತೇಳಿ. ಇಷ್ಟೇ, ಜಾಸ್ತಿ ಐಟಮ್ಸ್ ಏನು ತೊಗೊಂಡಿಲ್ಲ. ಯಾಕಂದರೆ ಜಾತ್ರೆಯಲ್ಲಿ ಬರುವಂಥದ್ದೆಲ್ಲ ಈ ಥರದೇ. ಇನ್ನು ಉಳಿದದೆಲ್ಲ ನಮ್ಮ ಮನೇಲಿ ಇರ್ತದಲ್ಲ, ಹಾಗಾಗಿ ಜಾಸ್ತಿ ಏನು ತೊಗೊಂಡಿಲ್ಲ. ಮತ್ತು ನಾನು ಸುತ್ತಾಡಲಿಕ್ಕೆಲ್ಲ ಹೋಗಲಿಲ್ಲ ಜಾತ್ರೆಯಲ್ಲಿ. ಇಷ್ಟೇ ತಗೊಂಡದ್ದು. ಒಬ್ಬರು ಹೇಳಿದ್ರಿ ನನಗೆ ಜಾತ್ರೆಯಲ್ಲೆಲ್ಲ ಏನು ತೊಗೊಂಡಿದ್ದೀರಿ ಅಂತ ವೀಡಿಯೋ ಮಾಡಿ ಅಂತ. ಇಷ್ಟೇ ತಗೊಂಡದ್ದು, ಜಾಸ್ತಿ ಅಂತ ತಗೊಳ್ಳಿಲ್ಲ ನಾನು. ಚಹಾ ಎಲ್ಲ ಕುಡ್ದಾಯಿತು. ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಇದು ಉದ್ದದ ಕೋಟು ಸಹ ಹಾಕ್ಕೊಂಡಿದ್ದೇನೆ. ಇದು ನಿಜವಾಗಿ ಸಹ ಚಳಿಗೆ ಹಾಕ್ಕೊಳ್ಳೋದಾಯ್ತಾ. ನಾನು ಈಗ ಹಾಕ್ಕೊಂಡು ಹೋಗ್ತಿದ್ದೀನಿ, ಅದು ಸಹ ಈ ಸೆಕೆಯಲ್ಲಿ. ಯಾಕಂದರೆ ಅದು ಸೀಮೆ ಹುಲ್ಲು ಉಂಟಲ್ಲ, ಅದನ್ನು ಹಿಡಿಲಿಕ್ಕೆ ಹೇಳಿದ್ದಾರೆ ಅಪ್ಪ. ಅದೊಂದು ಚೂರು ತಾಗಿದ್ರೂ ಸಾಕು, ಮತ್ತೆ ಒಂದು 2 ದಿವಸ ಕೈ ಉರಿತಾ ಇರ್ತದೆ. ಹಾಗಾಗಿ ಇದು ಪ್ರಿಕಾಷನಿಗೆ ಹಾಕ್ಕೊಳ್ಳೋದು ನಾನು ಯಾವಾಗಲೂ ಕೂಡ. ಅದು ಹುಲ್ಲು ಇರಬೇಕಾದ್ರೆ ಒಂದು ಕೋಟ್ ಹಾಕ್ಕೊಳ್ತಿದ್ದೆ. ಅದು ಹಳೆ ಕೊಟ್ಟಿಗೆಯಲ್ಲಿರುವಾಗ ಎದುರಿಗೆ ಸಿಕ್ತಿತ್ತು. ಇವಾಗ ಆ ಕೊಟ್ಟಿಗೆ ಚೇಂಜ್ ಮಾಡಿದ್ಮೇಲೆ ಅದಕ್ಕೆ ಕೋಟೇ ಸಿಗಲಿಲ್ಲ. ಹಾಗಾಗಿ ಇದನ್ನು ಹಾಕ್ಕೊಂಡು ಬಂದೆ. ಬೇಗ ಹುಲ್ಲು ಮಾಡಿ ಹೋಗಬೇಕು. ಇವತ್ತು ಕಲ್ಲು ಬರ್ತದೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ತರಿಸಿದ ಕಲ್ಲು ಉಂಟಲ್ಲ, ಅದೆಲ್ಲ ಖಾಲಿ ಆಯಿತು ಕೊಟ್ಟಿಗೆ ಕಟ್ಟಿ. ಸೊ ಅವರಿಗೆ ರೂಟ್ ಹೇಳಬೇಕು. ನಮ್ಮಲ್ಲಿ ನೆಟ್ವರ್ಕ್ ಎಲ್ಲ ಸಿಗೋದಿಲ್ಲಲ್ಲ, ಹಾಗಾಗಿ ಅವ್ರು ಬಂದಾಗೆ ಹೇಳಬೇಕು. ಹಾಗೆ ಬೇಗ ಹುಲ್ಲು ಮಾಡಿ ಹೋಗಬೇಕು. ಇವತ್ತು ತುಂಬ ಬ್ಯುಸಿ ಇದ್ದೆ ನಾನು. ಹಾಗೆ ಬೆಳಿಗ್ಗೆಯಿಂದೆಲ್ಲ ತುಂಬ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ವರ್ಕರ್ಸ್ ಇದ್ದರು. ಮತ್ತು ಅವರು
ಇನ್ನು ಕೆಲವ್ರು ಬರಬೇಕು ಅಂತಿದ್ದ ವರ್ಕರ್ಸ್ ಬರಲಿಲ್ಲ. ಮತ್ತು ನನ್ನ ಅಪ್ಪ ನನ್ನ ಕರ್ಕೊಂಡು ಬ್ಯಾಂಕಿಗೆ ಹೋಗಿ ಚೆಕ್ ಬರೆಸ್ಲಿಕ್ಕಿತ್ತು, ಆಮೇಲೆ ಒಂದು ಕಡೆ ಹೋಗ್ಲಿಕ್ಕಿತ್ತು, ಮತ್ತು ಗ್ಯಾಸ್ ಇದು KYC ಮಾಡಿಸ್ಲಿಕ್ಕಿತ್ತು. ಹಾಗೆಲ್ಲ ತುಂಬ ವರ್ಕ್ ಇತ್ತು. ಮಧ್ಯಾಹ್ನ 12:45 ಮನೆಗೆ ಬರುವಾಗ. ಹಾಗಾಗಿ ಸುಮ್ಮನೆ ಯಾಕೆ ಅಲ್ಲೆಲ್ಲೆಲ್ಲಿ ಟೆನ್ಷನ್ಸ್ ಆಗ್ತಿತ್ತು. ಹಾಗೆ ಸುಮ್ಮನೆ ವ್ಲಾಗ್ ಮಾಡಲಿಲ್ಲ, ನಾನು ಯೋಗ ಮಾಡಿದೆ. ಮತ್ತು ಹೇಗೂ ನಿನ್ನೆದು ವ್ಲಾಗ್ ಇತ್ತಲ್ಲ, ನಾನು ಸುಮ್ಮನೆ ವ್ಲಾಗ್ ಮಾಡಿದರೆ ಲಾಂಗ್ ಆಗ್ತದೆ. ಹಾಗಾಗಿ ಹುಲ್ಲಿಗೆ ಬರೋಕೆ ವ್ಲಾಗ್ ಮಾಡ್ತಾ ಇದ್ದೇನೆ. ಹುಲ್ಲು ಮಾಡಿ ಬೇಗ ಹೋಗ್ಬೇಕು ಮನೆಗೆ. ಹುಲ್ಲಾಯಿತು, ತುಂಬ ಬಿಸಿಲು ಮಾತ್ರ. ಅಲ್ಲಿ ಈ 3 ಬಂದಿದ್ದರು, ಜೂಲಿ ಮತ್ತು ನನ್ನ ದೀಪಿ ಪಡಿ. ಅಲ್ಲೇ ರೋಡ್ ಸೈಡ್ ಇರೋದಾಯ್ತಾ, ಅಂದರೆ ಕಾಡಲ್ಲ. ಹಾಗಾಗಿ ಇವರನ್ನು ಆಚೆ ಮನೆ ಹತ್ರ ಹೋಗ್ಕೊಂಡೋಗಿ ಬಿಡ್ತೇನೆ ಅಂತ, ಇಲ್ಲಾಂದರೆ ಅಲ್ಲೇ ಬಾಕಿ ಆಗ್ತಾರೆ ಅವರು. ಮತ್ತು ನಿನ್ನೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಮಾಡಿ ಬಂದಿದ್ದೆವು. ಅಲ್ಲಿದು ಊಟದ ಬಗ್ಗೆ ನಿಮಗೆ ಹೇಳಲೇಬೇಕು. ಏನಂದರೆ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ನಾನು 6ನೇ ಕ್ಲಾಸಿಂದ ಸುಬ್ರಹ್ಮಣ್ಯದಲ್ಲೇ ಓದಿದ್ದು. 6ನೇ ಕ್ಲಾಸಿಂದ ಡಿಗ್ರಿ ತನಕ, 6ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ತನಕ ನಮಗೆ ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆ ದೇವಸ್ಥಾನದಂದೇ ಇದೆ. ಇವಾಗಲೂ ಕೂಡ ಇದೆ. 6ನೇ ಕ್ಲಾಸಿಂದ ಡಿಗ್ರಿ ತನಕ ದೇವಸ್ಥಾನದವರೇ ವ್ಯವಸ್ಥೆ ಮಾಡೋದು. ಅಂದರೆ KSS ಕಾಲೇಜ್ ಇರ್ಬೋದು, SSPU ಇರ್ಬೋದು, SSPU ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಹಾಗೆ. ಸೊ ನಾನು ಆ ಸ್ಕೂಲಲ್ಲಿ ಓದಿದ್ರಿಂದ ನನಗೆ ಅದೊಂದು ಖುಷಿ ಪಡುವ ವಿಷಯ. ಯಾಕಂದರೆ ಕೆಲವರಿಗೆಲ್ಲ ಪ್ರೈಮರಿಯಲ್ಲಿ ಸಿಗಲಿಲ್ಲ ಅಂದರೆ ಅವ್ರು ಹೈಸ್ಕೂಲಲ್ಲಿ ಊಟ ಮಾಡಿರ್ತಾರೆ. ಹೈಸ್ಕೂಲಲ್ಲಿ ಓದಿ ಆದಮೇಲೆ ಅವ್ರು ಬೇರೆ ಕಡೆ ಕಾಲೇಜಿಗೆ ಹೋಗ್ತಾರೆ. ಮತ್ತು ಕಾಲೇಜ್ ಆದಮೇಲೆ ಕಾಲೇಜಲ್ಲಿ ಸಿಕ್ಕವರು ಡಿಗ್ರಿಯಲ್ಲಿ ಸಿಗೋದಿಲ್ಲ, ಡಿಗ್ರಿಯಲ್ಲಿ ಕೆಲವರು ಸಿಗ್ತಾರೆ ಅಷ್ಟೇ. ಸೊ ನಮಗೆ ಅದು ಕೆಲವರಿಗೆ ಅದೃಷ್ಟ ಸಿಕ್ಕಿದೆ. ಹಾಗಾಗಿ ಅದೇನೋ ಒಂದು ಖುಷಿ ನನಗೆ ಹೇಳಲೇಬೇಕು ಅಂತ ಅನಿಸಿತು. ಯಾಕೆಂದರೆ ಅಷ್ಟೂ ವರ್ಷದಿಂದ ದೇವಸ್ಥಾನದವರು ಶಾಲೆಗಳಿಗೆ ಉಚಿತ ಭೋಜನ ಕೊಡ್ತಾಯಿದ್ದಾರೆ, ಅದೊಂದು ಖುಷಿ. ಮತ್ತು ನಾವಿರುವಾಗ PUC ಯಲ್ಲಿರುವಾಗಂತೂ ಪಾಯಸ ಅಂತೂ ಡೈಲಿ ಬರ್ತಿತ್ತು. ಇವಾಗ ಹೇಗೆ ಅಂತ ಗೊತ್ತಿಲ್ಲ ನನಗೆ. ನಾನು ಪಾಯಸ ಅಂತೂ 2 ಸೌಂಡ್ ಹಾಕಿ ಊಟ ಮಾಡ್ತಿದ್ದೆ, ಅಷ್ಟು ಇಷ್ಟ ನನಗೆ. ದೇವಸ್ಥಾನದ ಪಾಯಸ ಉಂಟಲ್ಲ, ಅಯ್ಯೋ ಹೇಳಿ ಸುಖ ಇಲ್ಲ, ಅಷ್ಟು ಒಳ್ಳೆ ರುಚಿ ಆಯಿತಾ. ಇವಾಗಲೂ ನೆನೆಸಿದ್ರೆ ನಾನು ಬೇಕಾದರೆ ದಿವಸ ಇಡೀ ತಿನ್ನುವೆ, ಅಷ್ಟು ಟೇಸ್ಟಿ. ಮೊದಲೆಲ್ಲ ನಾವು ಶಾಲೆಯಿಂದ ಬರಬೇಕಾದ್ರೆ ಸ್ಯಾಟರ್ಡೆ ಬುತ್ತಿಯಲ್ಲಿ ಹಾಕಿ ಅಪ್ಪನಿಗೆ ತಗೊಂಡು ಬರ್ತಿದ್ದೆ. ಅಂದರೆ ನನ್ನ ಅಪ್ಪನಿಗೆ ಪಾಯಸ ಇಷ್ಟ ಅಂಥೇಳಿ ಹೇಗಾದರೂ ಬಡಿಸೋರ ಹತ್ರ ಮ್ಯಾನೇಜ್ ಮಾಡಿ ಬುತ್ತಿಯಲ್ಲಿ ಹಾಕಿ ತಗೊಂಡು ಬರ್ತಿದ್ದೆ. ನನ್ನ ಅಪ್ಪನಿಗೂ ತುಂಬ ಇಷ್ಟ, ಅಂದರೆ ಅವ್ರಿಗೆ ಹೋಗ್ತಾ ಇರಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಶಾಲೆಯಿಂದ ಬರುವಾಗ ತಗೊಂಡು ಬರ್ತಿದ್ದೆ. ತುಂಬ ಮೆಮೊರೀಸ್ ಇದೆ ಊಟದಲ್ಲಿ, ಹಾಗಾಗಿ ಹೇಳುವಂತ ಅನಿಸಿತ್ತು. ನಾನು ಇವತ್ತು ವೀಡಿಯೋ, ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕಾಣ್ತದಲ್ಲ ಊಟ ಬಡಿಸೋದೆಲ್ಲ ಕೂಡ ಹಾಗೆ. ಇವಾಗ ನೋಡಿ, ನನಗಾದರೂ ಯಾವಾಗಾದರೂ ಒಮ್ಮೆ ಆದರೂ ಹೋಗಿ ಊಟ ಮಾಡಿ ಬರ್ಬೋದು. ನನ್ನ ಅಕ್ಕನವ್ರು ಯಾವಾಗಾದರೂ ಬಂದಾಗ ಅದರಲ್ಲೂ ಸಹ ಫ್ರೀ ಟೈಮ್ ಅವ್ರಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ, ಅಂದರೆ ನಿಮಗೆ ಗೊತ್ತಿದೆಯಲ್ಲ ಗರ್ಲ್ಸಿದು ಪ್ರಾಬ್ಲಮ್, ಹಾಗೇನಾದರೂ ಇದ್ದರೆ ಅದಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಷ್ಟೆಲ್ಲ ಹೇಳುವಂತ ಅನಿಸಿತ್ತು. ಇಷ್ಟೆಲ್ಲ ನನ್ನದು ಮೆಮೊರೀಸು ಊಟದ್ದು. ಹಾಗೆ ಇವತ್ತಿನ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @ಅನುಷಾ ಕೃಷ್ಣನಾಯ್ಕ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.